ನಮಸ್ಕಾರ ಫ್ರೆಂಡ್ಸ್, ಮೈ ನೇಮ್ ಈಸ್ ಲಕ್ಷ್ಮಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಪೂರಿ. ಇದು ಎಷ್ಟು ಈಸಿಯಾಗಿ ಮಾಡುವಂಥ ರೆಸಿಪಿ ನೋಡಿ. ಒಂದು ಬೌಲ್ಗೆ 1 ಕಪ್ ಅಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ನೀರಿಗೆ ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಶುಗರ್ ಹಾಕ್ಕೋಬೇಕು. ಅದು ಚೆನ್ನಾಗಿ ಸ್ವಲ್ಪ ಕರಗಬೇಕು. ಅದಕ್ಕೋಸ್ಕರ ಒಂದು ಬಟ್ಲೆ ನಾನು ಈ ಥರ ಹಾಕ್ಕೊತಿದ್ದೀನಿ. ಅದು ಸ್ವಲ್ಪ ಕರಗಿದ್ರೆ ಸರೋಗುತ್ತೆ. ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕಲಿಸ್ಕೊಡೋದಕ್ಕೆ. ಮತ್ತು 1 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಡಿ. ತುಂಬ ಸ್ಮೂತಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ ಪೂರಿ. ಒಂದು ಸ್ವಲ್ಪ ಚಿರೋಟಿ ರವೆ, 1.5 ಸ್ಪೂನಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಕಲಿಸಿದ್ದೀನಿ, ಅದು ಚೆನ್ನಾಗಿ ಕರಗಿದೆ. ಅದನ್ನು ಹಾಕ್ಕೋಬೇಕು, ಮಿಕ್ಸ್ ಮಾಡಿ ನೋಡಿ. ಈಗ ಹಿಟ್ಟು ರೆಡಿ ಆಗಿದೆ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಸ್ಕೂಲ್ ಜೊತೆ ಸಾಗು ರೆಸಿಪಿ ಸಹ ಹಾಕಿದ್ದೀನಿ ನನ್ನ ಚಾನಲಲ್ಲಿ, ನೋಡ್ಕೊಳ್ಳಿ. ತುಂಬ ಈಸಿಯಾಗಿ ಮಾಡ್ಬೋದು, ಚೆನ್ನಾಗಿರುತ್ತೆ. ಒಂದು 5 ರಿಂದ 10 ನಿಮಿಷ ಇದನ್ನು ಮುಚ್ಚಿಡ್ಬೇಕಾಗುತ್ತೆ. ನಾನು ಇದಕ್ಕೆಲ್ಲ ಸೋಡಾ ಎಲ್ಲ ಯೂಸ್ ಮಾಡಲ್ಲ, ಹಾಗೆ ಮನೇಲಿ ತಿನ್ನೋದಕ್ಕೋಸ್ಕರ ಚುರುಡಾಗಿ ಮಾಡ್ತೀನಿ ನೋಡಿ. ಇದೆಲ್ಲ ಉಂಡೆ ಮಾಡಿ ಇಟ್ಕೊಳ್ತೀನಿ. ಮೆತ್ತಿಗೆ ಸ್ವಲ್ಪ ಹಸಿ ಹಿಟ್ಟು ಹಾಕ್ಕೊಂಡು ಇದನ್ನು ಲಟ್ಟಿಸ್ಕೋಬೇಕು. ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ. ಅದು ರಫ್ ಆ್ಯಂಡ್ ಟಫ್ ಆಗೆಲ್ಲ ಮಾಡೋಬೇಡ, ಚಪಾತಿ ಥರ ಸ್ಮೂತಾಗಿ ಇರಬೇಕು. ಶುಗರ್ ಹಾಕೋದ್ರಿಂದ ಇದು ಬ್ರೌನ್ ಆಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಮಾಡುವಂಥ ರೆಸಿಪಿ ಪೂರಿ. ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಬೆಳಗಿನ ನಮ್ಮ ಕರ್ನಾಟಕದ ಫುಡ್ಡು ಬೇರೆ ಸ್ಟೇಟ್ಗೆಲ್ಲ ತುಂಬ ಇಷ್ಟ ಆಗುತ್ತೆ. ನನ್ನ ಫ್ರೆಂಡ್ಸು ತುಂಬ ಜನ ಇದ್ದಾರೆ, ಎಲ್ಲ ಲೈಕ್ ಮಾಡ್ತಾರೆ. ಅದನ್ನು ತಿರುಗಿಸ್ಕೋಬೇಕು. ಎಷ್ಟು ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿ ಮೈದಾನಲ್ಲೂ ಮಾಡ್ಬೋದು. ಬಟ್ ಗೋಧಿ ಸ್ವಲ್ಪ ಹೆಲ್ದಿ ಅಂತ ಗೋಧಿ ಹಾಕಿದ್ರೆ ಮಾಡ್ತೀನಿ. ಎಷ್ಟು ನೀಟಾಗಿದೆ. ಮತ್ತು ಇನ್ನೂ ಒಂದು ಸಹ ಒಂದೊಂದೇ ಆ ಥರ ನಾನು ಸ್ವಲ್ಪ ಎಣ್ಣೆ ನೋಡಿ ಆ ಥರ ಇದು ಮಾಡ್ಕೋಬೇಕು. ಸ್ವಲ್ಪ ಮಾಡ್ತಿದ್ರೆ ಅದು ಉಬ್ಬುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಮನೇಲಿ ಟ್ರೈ ಮಾಡಿ. ತುಂಬ ಈಸಿ ರೆಸಿಪಿ ಇದು. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮತ್ತು ಸಂಜೆ ಸಹ ಮಾಡ್ಕೋಬೋದು, ಕೆಲಸದಿಂದ ಬಂದು. ಮತ್ತು ಬ್ಯಾಚುಲರ್ ಸಹ ಮಾಡ್ಕೋಬೋದು ಈಸಿಯಾಗಿ. ತುಂಬ ಜನಕ್ಕೆ ಹೊರಗಡೆ ಹೋಟ್ಲಲ್ಲಿ ತಿಂದು ಬೋರ್ ಆಗಿರುತ್ತೆ. ಈ ಥರ ಮನೇಲೇ ಮಾಡಿಕೊಂಡ್ರೆ ಹೆಲ್ದಿಯಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಆಲ್ರೆಡಿ ಆಯಿತು. ಫಾಸ್ಟಾಗಿ ಆಗುತ್ತೆ, ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಗೋಲ್ಡ್ ಕಲರ್ ಬಂದಿದೆ. ಸಾಗು ಜೊತೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.